ಶಾಸಕ ಲೇಔಟ್ ಕೃಷ್ಣಪ್ಪ ಮನವೊಲಿಕೆಗೆ ಮುಂದಾಗಿದ್ದಾರೆ ಸಿಎಂ. ಸಚಿವ ಚಲುವರಾಯಸ್ವಾಮಿ ಹೆಗಲಿಗೆ ಮನವೊಲಿಕೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಕೃಷ್ಣಪ್ಪ ಮನವೊಲಿಕೆಗೆ ಹೊರಟಿದ್ದಾರೆ ಚಲುವರಾಯಸ್ವಾಮಿ ಅವರು. ಬೆಂಗಳೂರಿನ ವಿಜಯನಗರದಲ್ಲಿರೋ ಕೃಷ್ಣಪ್ಪ ಅವರ ನಿವಾಸ. ಇವತ್ತು ಅವರ ಬೆಂಬಲಿಗರು ಕೂಡ ಕೆಪಿಸಿಸಿ ಕಚೇರಿ ಮುಂದೆ ಬಹಳಷ್ಟು ಉದ್ವಿಗ್ನವಾಗಿ ಇವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಅವರು ವಸತಿ ಸಚಿವರಾದಾಗ ಬಹಳಷ್ಟು ಬಡ ಜನಗಳಿಗೆ ಮನೆಯನ್ನ ಕಟ್ಟಿಸಿಕೊಟ್ಟಿದ್ದಾರೆ. ಅವರು ಸಚಿವರು ಆಗಲೇಬೇಕಾಗಿತ್ತು ಅಂತ ಒತ್ತಡವನ್ನು ಹಾಕ್ತಾ ಇದ್ರು ಕೆಪಿಸಿಸಿ ಕಚೇರಿ ಮುಂದೆ ಬಂದೆ. ಇದೀಗ ಶಾಸಕ ಲೇಔಟ್ ಕೃಷ್ಣಪ್ಪ ಮನವೊಲಿಕೆಗೆ ಮುಂದಾಗಿದ್ದಾರೆ ಸಿಎಂ. ಚಲುವರಾಯಸ್ವಾಮಿ ಅವರಿಗೆ ಈ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ, ಮನವೊಲಿಕೆ ಮಾಡಬೇಕು. ಸೊ ಕೃಷ್ಣಪ್ಪ ಮನವೊಲಿಕೆಗೆ ಹೊರಟಿದ್ದಾರೆ ಚಲುವರಾಯಸ್ವಾಮಿ. ಬೆಂಗಳೂರಿನ ವಿಜಯನಗರದಲ್ಲಿರೋ ಕೃಷ್ಣಪ್ಪ ನಿವಾಸ, ಅವರ ನಿವಾಸಕ್ಕೆ ತೆರಳಿ ಏನು ಅಸಮಾಧಾನ ಆಗಿದೆಯಲ್ಲ, ಅವರ ಬೆಂಬಲಿಗರು ಕೂಡ ಬಹಳಷ್ಟು ಆಕ್ರೋಶಭರಿತರಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿಕೊಂಡು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಕೆಪಿಸಿಸಿ ಕಚೇರಿ ಮುಂದೆ ಇವತ್ತು ಬಹುದೊಡ್ಡ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ರು. ಸೊ ಇದೀಗ ಎಚ್ಚರಿಕೆಯಿಂದ ಸಿಎಂ ಅವರು ಅವರ ಮನವೊಲಿಕೆಗೆ ಮುಂದಾಗಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ಅವರ ಹೆಗಲಿಗೆ ಈ ಒಂದು ಮನವೊಲಿಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಕೃಷ್ಣಪ್ಪ ಮನವೊಲಿಕೆಗೆ ಆಲ್ರೆಡಿ ಚಲುವರಾಯಸ್ವಾಮಿ ಅವರು ಅವರ ವಿಜಯನಗರದಲ್ಲಿರುವಂತಹ ನಿವಾಸಕ್ಕೆ ತೆರಳ್ತಾ ಇದ್ದಾರೆ. ನೋಡಬೇಕು, ಇದೀಗ ಸಂಪುಟ ವಿಸ್ತರಣೆಯೋ ಒಂದು ಕಡೆ ಆಗಿದೆ, ಬಟ್ ಅಸಮಾಧಾನ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಯಶವಂತರಾಯಗೌಡರು ಪಾಟೀಲ್ ಅವರು ರಾಜೀನಾಮೆಯನ್ನು ಕೊಟ್ಟರು. ಬೇಳೂರು ಗೋಪಾಲಗೌಡ ಅವರು ಕೂಡ ಸಾಗರದ ಶಾಸಕರು, ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆಮೇಲೆ ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ಇದ್ದಾಗ ಅವರ ಕ್ಯಾಬಿನೆಟ್ನಲ್ಲಿ ಇದ್ದಂತಹ ಸಚಿವರಿಗೂ ಕೂಡ ಈ ಸಾರಿ ಕೋಕನ್ನು ನೀಡಲಾಗಿದೆ. ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಯಾವುದೇ ಒಂದು ರೀಸನ್ನನ್ನು ಕೊಡದೆ ನಮ್ಮನ್ನು ಈ ರೀತಿ ತೆಗೆದು ಹಾಕಿರೋದು ನಮಗೆ ತುಂಬ ನೋವಾಗಿದೆ ಅಂತ ಬಹಿರಂಗವಾಗಿಯೇ ಎಲ್ಲರೂ ಕೂಡ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಅದೇ ರೀತಿ ಇದೀಗ ಕೃಷ್ಣಪ್ಪ ಅವ್ರಿಗಾದರೂ ಕೊಡಬೇಕಾಗಿತ್ತು, ಇನ್ನು ಅವರ ಮಗ ಪ್ರಿಯಾ ಕೃಷ್ಣ ಅವ್ರಿಗಾದರೂ ಒಂದು ಸಚಿವ ಸ್ಥಾನವನ್ನು ಕೊಡಲೇಬೇಕಾಗಿತ್ತು ಅಂತ ಅವರ ಬೆಂಬಲಿಗರು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು, ಬಹುದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಸೊ ಎಚ್ಚರಿಕೆಯನ್ನು ವಹಿಸಿ ಸಿಎಂ ಅವರು ಇದೀಗ ಅವರ ಮನವೊಲಿಕೆಗೆ ಮುಂದಾಗಿದ್ದಾರೆ. ಆ ಒಂದು ಜವಾಬ್ದಾರಿಯನ್ನು ಚಲುವರಾಯಸ್ವಾಮಿ ಅವರಿಗೆ ಹಾಕಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಕೃಷ್ಣಪ್ಪ ಮನವೊಲಿಕೆಗೆ ಅವರ ವಿಜಯನಗರದಲ್ಲಿರುವಂತಹ ನಿವಾಸಕ್ಕೆ ಚಲುವರಾಯಸ್ವಾಮಿ ಅವರು ಹೊರಟಿದ್ದಾರೆ. ಸೊ ಯಾವ ರೀತಿ ಮನವೊಲಿಕೆ ಆಗುತ್ತೆ, ಅಸಮಾಧಾನ ಶಮನವನ್ನು ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ.